ವಂದಿಸಿ ನಾಂ ಬೇಡುವೆ ತಂದೆಯೇ ಅವಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ ಅವಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ ಜನಕ ಕುಮಾರ ತಮ್ಮ ಅಡಿದಾವರೆಗಳಿಗೆ ನನ್ನ ಅನಂತ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಪೂಜ್ಯರಿಗೆ ವಂದಿಸಿದರು. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ರಾಮಚಂದ್ರ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ತಂದೆಯೇ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರಣವು ಅತಿ ಮಹತ್ತರವಾದದ್ದು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸಂತೃಪ್ತನಾಗಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಾಳೆಯೇ ನಿನಗೆ ಪಟ್ಟವನ್ನು ಕಟ್ಟಲು ನಿಶ್ಚಯಿಸಿದೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕಂದ? ತಂದೆಯೇ, ನಿಮ್ಮ ಆಜ್ಞೆಯನ್ನು ನಿರ್ವಹಿಸುವುದು ನನ್ನ ಆದ್ಯ ಕರ್ತವ್ಯ. ಆದರೆ ಎಂಬ ಅರ್ಧೋಕ್ತಿ ಏಕೆ ಕುಮಾರ? ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ? ರಾಮಚಂದ್ರ, ಅವರಿಗೂ ಹೇಳಿ ಕಳುಹಿಸಿದ್ದೇನೆ. ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಅಲ್ಲದೆ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸುವ ಶುಭಲಗ್ನವು ತ್ವರಿತವಾಗಿದೆ. ಆದ್ದರಿಂದ ಈ ಕಾರ್ಯವನ್ನು ಶೀಘ್ರವಾಗಿ ನೆರವೇರಿಸಲೇಬೇಕಾಗಿದೆ. ನೀನಿನ್ನು ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಮಹದಾಜ್ಞೆ. ರಾಮಚಂದ್ರ, ನೀನು ನಿನ್ನ ತಂದೆಯ ಮಾತಿನಂತೆ ನಡೆಯುವುದಲ್ಲದೆ ನೀನು ಶುಚಿರ್ಭೂತನಾಗಿ ಸಪತ್ನಿ ಸಮೇತನಾಗಿ ನನ್ನ ಆಶ್ರಮಕ್ಕೆ ಬಾ. ನಾನು ನಿನಗೆ ಅಲ್ಲಿ ರಾಜಕಾರ್ಯದ ಕೆಲವು ಗೋಪ್ಯ ವಿಚಾರಗಳನ್ನು ಬೋಧಿಸುವೆನು. ನೀನು ನನ್ನ ಸಂಗಡ ಬಾ ರಾಮಚಂದ್ರ. ಧನ್ಯನಾದರು ಗುರುದೇವ. ಶಂಭೋ ಮಹಾದೇವ. ಸುಮಂತ್ರ